ಸಿಎಂ ಪರ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ಏಕಸದಸ್ಯ ಪೀಠದ ಆದೇಶದಲ್ಲಿ ಲೋಪ ಏನಿದೆ ಅದನ್ನ ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ. 17A ನಿಯಮಗಳನ್ನ ಸಂಪೂರ್ಣವಾಗಿ ರಾಜ್ಯಪಾಲರು ಏನ್ ಮಾಡಿದ್ರು ಅದನ್ನ ಪಾಲಿಸಿದ್ದಾರಾ ಇಲ್ವಾ ಅನ್ನೋದನ್ನ ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ. ಹೈಕೋರ್ಟ್ ಏಕಸದಸ್ಯ ಪೀಠ ಇದನ್ನ ನಿರ್ಲಕ್ಷ್ಯ ಮಾಡಿದೆ. ಸಿಎಂ ಪರವಾಗಿ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ಅಂತ ಹೇಳಿದ್ರೆ ಇಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದು ಸರಿಯಾ ತಪ್ಪಾಗಿದ್ದಲ್ಲಿ ಅಲ್ಲಿ ಏನಾಗಿದೆ, ಕ್ರಮವನ್ನ ಪಾಲನೆ ಮಾಡಿಲ್ವಾ ರಾಜ್ಯಪಾಲರಿಂದ ಏನ್ ತಪ್ಪಾಗಿದೆ, ಇದನ್ನ ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ. ಇಲ್ಲಿ ಮುಖ್ಯವಾಗಿರುವಂತ ಪ್ರಶ್ನೆನೇ ಅದು. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದದ್ದೇ ತಪ್ಪು ಅನ್ನುವಂಥದ್ದು ವಾದ. ಅಲ್ಲಿ ಯಾವ ನಿಯಮಗಳನ್ನ ಪಾಲಿಸಬೇಕಿತ್ತು, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂತ ಸಂದರ್ಭ, ಯಾರ್ದಾದ್ರೂ ಅರ್ಜಿ ಬಂದಂತ ಸಂದರ್ಭ, ಅದು ಯಾವುದು ಕೂಡ ಇಲ್ಲಿ ಪಾಲನೆ ಆಗಿಲ್ಲ ಅನ್ನುವಂಥದ್ದು ಪ್ರಬಲವಾದಂತ ವಾದ. ಅದನ್ನೇ ಇದೀಗ ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ ಅಭಿಷೇಕ್ ಮನು ಸಿಂಘ್ವಿ. ಒಂದು ಕಡೆಯಲ್ಲಿ ಇದು ಇವತ್ತು ಬಹಳ ಪ್ರಮುಖವಾದಂತ ದಿನ ಸಿಎಂ ಸಿದ್ದರಾಮಯ್ಯ ಅವರಿಗೆ ಏನಾಗುತ್ತೆ ಅನ್ನುವಂಥದ್ದು. ಮತ್ತೊಂದು ಕಡೆಯಲ್ಲಿ ಅಲ್ಲಿ ಸಿದ್ದರಾಮೋತ್ಸವಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳು ನಡೀತಾ ಇದೆ. ಸಿದ್ದರಾಮಯ್ಯ ಕೂಡ ಬೆಂಗಳೂರಿನಿಂದ HAL ಏರ್ಪೋರ್ಟ್ ಹೊರಟಿದ್ದಾರೆ, ಅಲ್ಲಿಂದ ಹಾಸನಕ್ಕೆ ತಲುಪ್ತಾರೆ. ಇನ್ನು ರಾಜ್ಯಪಾಲರು ಕ್ಯಾಬಿನೆಟ್ನ ಸಲಹೆ ಸೂಚನೆಯನ್ನ ಪಾಲಿಸಬೇಕು. ಈ ಬಗ್ಗೆ ಸುಪ್ರೀಂ ಕೋರ್ಟ್ ತೀರ್ಪು ಸ್ಪಷ್ಟವಾಗಿ ಹೇಳಿದೆ ಅನ್ನುವಂಥದ್ದನ್ನ ಸಿಂಘ್ವಿ ಹೇಳ್ತಾ ಇದ್ದಾರೆ. ಹೈಕೋರ್ಟ್ ರಾಜ್ಯಪಾಲರ ಅನುಮತಿಯನ್ನ ಎತ್ತಿ ಹಿಡಿದಿದೆ. ಸಿಎಂ ಪರವಾಗಿಯೇ ಸಚಿವ ಸಂಪುಟ ಇರುತ್ತೆ ಅನ್ನುವಂಥ ಒಂದು ತೀರ್ಪನ್ನ ಕೂಡ ಹೇಳಿದೆ. ಅಂದ್ರೆ ತೀರ್ಪಿನಲ್ಲಿ ಅದನ್ನ ಮೆನ್ಷನ್ ಮಾಡಿದ್ದಾರೆ. ಹೈಕೋರ್ಟ್ನ ಏಕಸದಸ್ಯ ಪೀಠದ ಈ ತೀರ್ಪನ್ನ ನಾವು ಪ್ರಶ್ನಿಸಿದೀವಿ ಅನ್ನುವಂಥ ಒಂದು ಮಾತುಗಳು. ರಾಜ್ಯಪಾಲರು ಕ್ಯಾಬಿನೆಟ್ನ ಸಲಹೆ ಸೂಚನೆಯನ್ನ ಪಾಲಿಸಬೇಕು. ಕ್ಯಾಬಿನೆಟ್ ಏನ್ ನಿರ್ಧಾರಗಳನ್ನ ತಗೊಳುತ್ತೋ ಅದನ್ನು ಪಾಲಿಸಬೇಕಾಗತ್ತೆ. ಈ ಬಗ್ಗೆ ಸುಪ್ರೀಂ ಕೋರ್ಟ್ ಕೂಡ ಸ್ಪಷ್ಟವಾಗಿ ತೀರ್ಪಿನಲ್ಲಿ ಹೇಳಿದೆ ಅನ್ನುವಂಥ ಒಂದು ವಿಚಾರವನ್ನ ಅಭಿಷೇಕ್ ಮನು ಸಿಂಘ್ವಿ ಅವರು ಕೂಡ ಈಗ ಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ. ಇನ್ನು ಯಾರ್ಯಾರದ್ದು ಫೈಲ್ಗಳು ರಾಜ್ಯಪಾಲರ ಮುಂದಿರಬೇಕಾದ್ರೂ ಮೌನವಾಗಿದ್ದಂತ ರಾಜ್ಯಪಾಲರು ಯಾವುದೇ ರೀತಿಯಾದಂತ ಸೂಚನೆಯನ್ನ ಹೊರಡಿಸದೇ ಇರುವವರು ಸಿಎಂ ಫೈಲ್ ಬಂದ ತಕ್ಷಣ ಯಾವ ರೀತಿಯಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡ್ತಾರೆ, ಯಾವುದೇ ನಿಯಮಗಳನ್ನ ಪಾಲಿಸದೇನೆ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ರು ಅನ್ನೋದಾಗಿ ಇದೀಗ ಸಿಂಘ್ವಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ರಾಜ್ಯಪಾಲರು ಕ್ಯಾಬಿನೆಟ್ನ ಸಲಹೆ ಸೂಚನೆಗಳನ್ನ ಪಾಲಿಸಬೇಕಾಗುತ್ತೆ. ಅದು ಯಾವುದನ್ನೂ ಇಲ್ಲಿ ಮಾಡಿಲ್ಲ. ಪೂರ್ಣವಾಗಿ ಬಂದಿರುವಂತಹ ಅರ್ಜಿಯನ್ನೇ ಓದಿಲ್ಲ ಅವರು. ಏನು ರಿಕ್ವೆಸ್ಟ್ ಬಂದಿತ್ತು ಆ ಫೈಲ್ಗಳನ್ನ ಸರಿಯಾಗಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿಲ್ಲ, ನೋಡ್ಕೊಂಡಿಲ್ಲ. ಹಾಗಿಂದ ಹಾಗೇನೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ. 17A ನಿಯಮವನ್ನ ರಾಜ್ಯಪಾಲರು ಸಂಪೂರ್ಣವಾಗಿ ಉಲ್ಲಂಘನೆ ಮಾಡಿದ್ದಾರೆ. ಕಾನೂನು ಉಲ್ಲಂಘನೆ ಆಗಿದೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂತ ಬರದಲ್ಲಿ ಅಂತ ಅಭಿಷೇಕ್ ಮನು ಸಿಂಘ್ವಿ ಸಿಎಂ ಪರವಾಗಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ಪೊಲೀಸ್ ಅಧಿಕಾರಿ ಮೂಲಕವೇ ಅನುಮತಿಯನ್ನ ಕೋರಬೇಕು. ಕೆಲವೊಂದಷ್ಟು ನಿಯಮ ಇದೆ. 17A ಅಡಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡಬೇಕಾದ್ರೆ ಕೆಲವು ನಿಯಮಗಳನ್ನ ಪಾಲಿಸಬೇಕಾಗುತ್ತೆ. ಅದು ಯಾವುದನ್ನು ಕೂಡ ರಾಜ್ಯಪಾಲರಿಂದ ಪಾಲಿಸಲಾಗಿಲ್ಲ. ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿರೋದೇ ತಪ್ಪು. ಹೀಗಂತ ಅಲ್ಲಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ಮುಡಾದಲ್ಲಿ ದೊಡ್ಡ ಬೆಳವಣಿಗೆನೇ ಆಗಿ ಹೋಗಿದೆ. ಈ ನಡುವೆ ಈ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದು ಸರಿಯಾ ತಪ್ಪ ಅನ್ನೋದ್ರ ಬಗ್ಗೆ ಏನ್ ಚರ್ಚೆ ನಡೆದಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯನ್ನ ಏನ್ ಸಲ್ಲಿಸಿದ್ರು, ಅದರ ವಿಚಾರಣೆ ಇವಾಗ ನಡೀತಾ ಇದೆ. ಪ್ರತಿವಾದಿಗಳಿಗೆ ನೋಟಿಸ್ ನೀಡದೆ ವಿವರವಾದ ಆಲಿಸೋದಕ್ಕೆ ಸಾಧ್ಯವಿಲ್ಲ. ಮುಖ್ಯ ನ್ಯಾಯಮೂರ್ತಿ NV ಅಂಜಾರಿಯಾ ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ವಿಚಾರಣೆ ಜನವರಿ ತಿಂಗಳಿಗೆ ಮುಂದೂಡಬೇಕು ಅಂತ AG ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು ಕೂಡ ಮನವಿಯನ್ನು ಸಲ್ಲಿಸಿದ್ದಾರೆ. ಪ್ರತಿವಾದಿಗಳಿಗೆ ನೋಟಿಸ್ ನೀಡದೆ ವಿವರವಾದ ವಾದವನ್ನ ಮಂಡಿಸೋದಕ್ಕೆ ಅಥವಾ ಆಲಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಸೊ ಹಾಗಾಗಿ ಮುಖ್ಯ ನ್ಯಾಯಮೂರ್ತಿ NV ಅಂಜಾರಿ ಅವರು ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು, ವಿಚಾರಣೆಯನ್ನು ಜನವರಿ ತಿಂಗಳಿಗೆ ಮುಂದೂಡಿ ಅನ್ನುವಂಥದ್ರ ಬಗ್ಗೆ ಶಶಿಕಿರಣ್ ಶೆಟ್ಟಿ ಅವರು ಅಡ್ವೊಕೇಟ್ ಜನರಲ್ ಸರ್ಕಾರದ ಪರವಾಗಿ ವಾದ ಮಂಡಿಸ್ತಾ ಇರುವಂಥವರು ಶಶಿಕಿರಣ್ ಶೆಟ್ಟಿ ಅವರು ಕೂಡ ಮನವಿಯನ್ನು ಮಾಡಿದ್ದಾರೆ. ಇನ್ನು ಸಿಎಂ ಪರ ಹಿರಿಯ ವಕೀಲ ನೀವು ಹೇಳ್ತಾ ಇದ್ರೆ ಚೈತ್ರ, ಅಭಿಷೇಕ್ ಸಿಂಘ್ವಿ ಅವರು ಕೂಡ ವಾದವನ್ನು ಮಂಡಿಸ್ತಾ ನೋಡಿ 17A ನಿಯಮ ಏನ್ ಹೇಳುತ್ತೆ ಅನ್ನುವಂಥದ್ದನ್ನ ನಾನು ಕೋರ್ಟ್ನ ಗಮನಕ್ಕೆ ತರ್ತಿದ್ದೀನಿ ಈ ವಿಚಾರವಾಗಿ ಅನ್ನೋದನ್ನ ಹೇಳಿದ್ರು. ಸೊ ರಾಜ್ಯಪಾಲರು ಇದನ್ನ ಸಂಪೂರ್ಣವಾಗಿ ಉಲ್ಲಂಘಿಸಿದ್ದಾರೆ. ಪೊಲೀಸ್ ಅಧಿಕಾರಿ ಮೂಲಕವೇ ಅನುಮತಿ ಕೋರಬೇಕು. ಆದ್ರೆ ಇಲ್ಲಿ ಹೈಕೋರ್ಟ್ ಏಕಸದಸ್ಯ ಪೀಠ ಇದನ್ನ ನಿರ್ಲಕ್ಷಿಸಿ ರಾಜ್ಯಪಾಲರು ನಿಯಮವನ್ನ ಸರಿಯಾಗಿ ಪಾಲಿಸಿದ್ದಾರೆ, ಕೊಟ್ಟಿರುವಂತದ್ದು ಸರಿ ಇದೆ ಆದೇಶ ಅನ್ನುವಂಥ ತೀರ್ಪನ್ನ ಕೊಟ್ಟಿದೆ.